ಎಪಿಸೋಡ್ 120 ಕ್ಯಾಂಡಲ್ ಲೈಟ್ ಡಿನ್ನರ್. ದಿವ್ಯಾನ ಕಾವಲು ಕಾಯ್ತಿದ್ದ ದಾಂಡಿಗರು ಅವಳನ್ನು ರಾಹುಲ್ ಕಣ್ ತಪ್ಪಿಸಿ ತುಂಬ ದೂರ ಎಳ್ಕೊಂಡು ಹೋಗಿದ್ರು. ದಿವ್ಯಾ ತುಂಬ ನೋವಿನಿಂದ, ಬಿಡಿ ನನ್ನ ಕೈನಾ, ನಮ್ಮ ಮಾವನ ಹತ್ರ ಹೋಗಬೇಕು, ನಾನು ಮತ್ತೆ ನಿಮ್ಮ ಜೊತೆ ಬರಲ್ಲ, ಬಿಡಿ ನನ್ನ ಅಂತ ಅಳ್ತಾ ಇದ್ಲು. ದಾಂಡಿಗರು, ನಮಗೆ ಚಲ್ಲೆ ಹಣ್ಣು ತಿನ್ನಿಸಿ ಓಡೋಗ್ತೀಯಾ, ಎಷ್ಟೇ ಕೊಬ್ಬು ನಿನಗೆ, 2 ದಿನ ಉಪವಾಸ ಕೆಡವಿದ್ರು ಆಗ ದಾರಿಗೆ ಬರ್ತೀಯಾ ಅಂದ್ಕೊಂಡು MLA ರುದ್ರಪ್ರಸಾದ್ಗೆ ಕಾಲ್ ಮಾಡ್ದ. MLA ರುದ್ರಪ್ರಸಾದ್ ಕಾಲ್ ರಿಸೀವ್ ಮಾಡಿ, ಹಲೋ ಏನೋ ಅದು ಅಂದ. ಆ ದಾಂಡಿಗ, ಅಣ್ಣ ಇಷ್ಟು ದಿನ ನಮ್ಮಿಂದ ತಪ್ಪಿಸ್ಕೊಂಡು ನಮ್ಮ ಕಣ್ ತಪ್ಪಿಸಿ ಓಡಾಡ್ತಿದ್ಲಲ್ಲ ಆ ದಿವ್ಯಾ, ಅವಳು ಸಿಕ್ಕಿದ್ದಾಳೆ, ಎಳ್ಕೊಂಡೋಗಿ ನಮ್ಮ ಅಡ್ಡದಲ್ಲಿ ಅಂದರ್ ಮಾಡೋದಾ ಅಣ್ಣ ಅಂತ ಕೇಳ್ದ. ನಿತ್ಯಾನೇ ದಿವ್ಯಾ ಅಂದ್ಕೊಂಡಿರೋ MLA ರುದ್ರಪ್ರಸಾದ್, ಹಾಂ ದಾಂಡಿಗೆ ನನ್ನ ಮಕ್ಕಳ, ಅವಳು ತಪ್ಪಿಸ್ಕೊಂಡು ಎಷ್ಟು ದಿನ ಆಗೋಯ್ತು, ಅವಳು ತಪ್ಪಿಸ್ಕೊಂಡಿದ್ದು ಆಯಿತು, ನನ್ನ ಮಗಳು ಮದುವೆ ಆಗಬೇಕಾಗಿರೋ ಹುಡುಗನ ಮದುವೆ ಆಗಿದ್ದು ಆಯಿತು, ಈಗ ಅವಳನ್ನು ಹಿಡ್ಕೊಂಡ್ರು ಏನರೋ ಮಾಡ್ತೀರಾ, ಈಗ ಅವಳು ನಮ್ಮ ಬೇಟೆ ಅಲ್ಲ ಕಣ್ರೋ, ಈಗ ಅವಳು ರಾಣಿ ಬೇಟೆ ಕಣ್ರೋ, ಬಿಟ್ಬಿಟ್ರು ಅವಳನ್ನ ಅಂದ. ದಾಂಡಿಗರು MLA ಮಾತಿನಂತೆ ಕಾಲ್ ಕಟ್ ಮಾಡಿ ದಿವ್ಯಾನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಸಮಯ ಸರಿಸುಮಾರು 8:30 ಆಗಿತ್ತು. ಲಾಯರ್ ಉಮಾಪತಿಯವರು ಆಗಷ್ಟೇ ತಮ್ಮ ಕೆಲಸ ಮುಗಿಸಿ ವಾಪಸ್ ಕನಕಾಂಬರಿ ಎಸ್ಟೇಟ್ಗೆ ಊಟ ತೊಗೊಂಡು ಬಂದಿದ್ದರು. ಶರತ್ ಮನೆಯವ್ರ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಹೊರಗೆ ನಿಂತಿದ್ದ. ಲಾಯರ್ ಉಮಾಪತಿಯವರು ಶರತ್ನನ್ನು ನೋಡಿ, ಶರತ್ ಹೊರಗೆ ಯಾಕೆ ನಿಂತ್ರಿ, ನಿತ್ಯ ಆರಾಮಾಗಿದ್ದಾಳೆ ಅಲ್ವಾ, ಬೇರೆ ಏನಾದರೂ ತೊಂದರೆ ಆಗಲಿಲ್ಲ ತಾನೇ ಅಂತ ಕೇಳಿದ್ರು. ಅದಕ್ಕೆ ಶರತ್, ನೋ ಸರ್, ಏನೂ ತೊಂದರೆ ಇಲ್ಲ, ಆರಾಮಾಗಿದ್ದೀವಿ, ನಿತ್ಯ ಒಳಗಡೆ ಇರಬೇಕು, ಹೋಗಿ ನೋಡಿ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ, ಮುಗಿಸಿ ಬರ್ತೀನಿ ಅಂತ ಹೇಳ್ದ. ಉಮಾಪತಿಯವರು ಸರಿಯಪ್ಪ ಅಂತ ಹೇಳಿ ಒಳಗೆ ಹೋದರು. ಶರತ್ ಕಾಲ್ನಲ್ಲಿ ತುಂಬ ಮಾತಾಡ್ತಾ ಮುಳುಗಿ ಹೋಗಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ತಾನೂ ಕೂಡ ಮನೆಯೊಳಗಡೆ ಬಂದ. ನಿತ್ಯನ ಹುಡುಕೊಂಡು ಹೋದ, ಆದರೆ ನಿತ್ಯ ಮನೆಯೊಳಗಡೆ ಎಲ್ಲೂ ಇಲ್ಲ. ಶರತ್ ಒಂದು ಕ್ಷಣ ಶಾಕ್ ಆಯಿತು. ಪಾರಿಜಾತ ಅಂತ ಕೂಗ್ದ. ಅವನ ಕೂಗಿನ ಧ್ವನಿ ಕೇಳಿ ಲಾಯರ್ ಉಮಾಪತಿಯವರು ಅವನಿದ್ದ ಕಡೆಗೆ ಬಂದರು. ಏನಾಯ್ತಪ್ಪ, ಯಾಕೆ ಹಾಕಿ ಕೂಗ್ತಾ ಇದೆಯಾ ಅಂತ ಕೇಳಿದ್ರು. ಶರತ್ ಆತಂಕದಲ್ಲಿ, ಸರ್ ಪಾರಿಜಾತ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ದ. ಲಾಯರ್ ಉಮಾಪತಿ ನಗ್ತಾ, ಇಷ್ಟೊತ್ತಿನಲ್ಲಿ ಎಲ್ಲೋಗಕ್ಕೆ ಸಾಧ್ಯನಪ್ಪ, ನಾನು ಈಗಷ್ಟೇ ಮಾತಾಡ್ಸಿದ್ದೀನಿ ಅವಳ ಎಲ್ಲೂ ಕಾಣಿಸ್ತಿಲ್ಲ ಅಂದರೆ ಖಂಡಿತ ಕನಕಾಂಬರಿ ಅವ್ರ ರೂಮ್ನಲ್ಲಿ ಇರ್ತಾಳೆ, ಹೋಗಿ ನೋಡು ಅಂದ. ಹಾಗೆ ತಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ, ವಿಮಲಾ ಮನೇಲಿ ಒಬ್ಬಳೇ ಇದ್ದಾಳೆ ಅಂಥೇಳಿ ಅವರಲ್ಲಿಂದ ಹೋದರು. ಶರತ್ ಆಶ್ಚರ್ಯದಲ್ಲಿ, ನಾನು ಕೂಗ್ತಾ ಇದ್ದರೂ ಕೇಳದೇ ಇರೋ ಅಷ್ಟು ದೂರದಲ್ಲಿದೆಯಾ ಆ ರೂಮು ಅಂದ್ಕೊಂಡು ಅದನ್ನು ಹುಡುಕೊಂಡು ಹೋದ. ಆ ರೂಮ್ ಸಪ್ರೇಟ್ ಆ್ಯಂಡ್ ಸರ್ಪ್ರೈಸ್ ಆಗಿತ್ತು. ಅದನ್ನು ಶರತ್ ಅಬ್ಸರ್ವೇ ಮಾಡೇ ಇರಲಿಲ್ಲ. ಅದನ್ನು ನೋಡಿ ಆಶ್ಚರ್ಯದಲ್ಲಿ ಒಳಗೆ ಬಂದು, ಪಾರಿಜಾತ ಅಂತ ಲೈಟ್ ಆನ್ ಮಾಡ್ದ. ಆದರೆ ಲೈಟ್ಸ್ ಆನ್ ಆಗಲಿಲ್ಲ. ಇದೇನಿದು, ಈ ರೂಮ್ಗೆ ಪವರ್ ಬರ್ತಾ ಇಲ್ವಾ, ಈ ಕತ್ಲೆ ರೂಮ್ಗೆ ಯಾಕೆ ಬಂದು ಈ ರಾಕ್ಷಸಿ, ಈ ಕರೆದ್ರೂ ಮಾತಾಡ್ತಾ ಇಲ್ಲ, ಇದ್ದಾಳಾ ಇಲ್ವಾ ಅಂದ್ಕೊಂಡು ಆಶ್ಚರ್ಯದಲ್ಲೇ ನಿಂತಿದ್ದ. ಆ ಕಡೆಯಿಂದ ನಿತ್ಯ ಕೈಯಲ್ಲಿ ಒಂದು ಕ್ಯಾಂಡಲ್ನ ಹಿಡಿದು ಅವನ ಎದುರಿಗೆ ಬಂದ್ಲು. ಕತ್ಲೆ ರೂಮ್ನಲ್ಲಿ ಸಣ್ಣ ಬೆಳಕಿನಲ್ಲಿ ವೈಟ್ ಆ್ಯಂಡ್ ಗೋಲ್ಡ್ ಪರ್ಲ್ ಮಿಶ್ರಿತ ಬ್ಲ್ಯಾಕ್ ಕಲರ್ ಸಿಲ್ಕ್ ಸ್ಯಾರಿಯನ್ನು ಉಟ್ಕೊಂಡು, ಹಣೆಗೆ ಸಣ್ಣದೊಂದು ಬಿಂದಿ ಕೆಳಗೆ ಕುಂಕುಮ ಇಟ್ಟು, ಕೊರಳಲ್ಲಿ ಕರಿಮಣಿ ಸರದ ಜೊತೆಗೆ ಸ್ಮಾಲ್ ಪೆಂಡೆಂಟ್ ಇರೋ ಒಂದೆಳೆ ಸರ ಕುತ್ತಿಗೆಗೆ ಸರಿಸಮವಾಗಿತ್ತು. ರೇಷ್ಮೆ ಅಂತ ಕೇಶರಾಶಿಯನ್ನು ಫ್ರೀ ಬಿಟ್ಟಿದ್ಲು. ತಂಪಾದ ಗಾಳಿಗೆ ಅವು ಎಳೆಯಾಗಿ ಹಾರಾಡ್ತಾ ಇತ್ತು. ತುಟಿಗೆ ಕೆಂಪು ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿದ್ಲು. ಮಲ್ಲಿಗೆ ಪರಿಮಳದ ಪರ್ಫ್ಯೂಮ್ ಹಾಕ್ಕೊಂಡಿದ್ಲು. ಒಳ್ಳೆ ಅಪ್ಸರಿಯರು ನಾಚು ಅಂತೆ ಕಂಗೊಳಿಸ್ತಾ ಇತ್ತು ಅವಳ ಸೌಂದರ್ಯ. ಶರತ್ ಅವಳನ್ನ ನೋಡ್ತಾ ಹಾಗೆ ಕಳೆದೇ ಹೋದ. ನಿತ್ಯ ಮೋಹಕ ನಗು ಚೆಲ್ತಾ ಅವನತ್ತ ಹೆಜ್ಜೆ ಹಾಕ್ತಾ ಬಂದು ನಿಂತಳು. ಶರತ್ಗೆ ಅವಳನ್ನ ನೋಡಿ ಮಾತೇ ಬರ್ತಿಲ್ಲ. ಮನಸ್ಸಲ್ಲಿ, ನಿನ್ನ ಮುಂದೆ ಸೋತಿರೋ ಈ ಹೃದಯನ ಎಷ್ಟು ಅಂತ ಸೋಲಿಸ್ತೀಯ ರಾಕ್ಷಸಿ ಅಂದ್ಕೊಳ್ತಾ ಕಲ್ಲಿನಂತ ಸ್ಟನ್ ಆಗಿ ನಿಂತಿದ್ದ. ನಿತ್ಯ ಅವನ ಮುಂದೆ ಕೈಯಿಂದ ಗಾಳಿ ಬೀಸಿ ಸರ್ ಅಂದ್ಲು. ಶರತ್ ಹಾಗೆ ನಿಂತಿದ್ದ. ನಿತ್ಯ ಜೋರಾಗಿ ಸರ್ ಅಂದ್ಲು. ಶರತ್ ಬೆಚ್ಚಿ ಬಿದ್ದು, ಪಾರಿಜಾತ, ನನ್ನ ಕನಸು ಕಾಣ್ತಾ ಇಲ್ಲ ತಾನೇ ಅಂದ. ನಿತ್ಯ ಆ ಕ್ಯಾಂಡಲ್ನ ಅಲ್ಲೇ ಇದ್ದ ಟೇಬಲ್ ಮೇಲಿಟ್ಟು ತನ್ನ ಎರಡೂ ಕೈಯಿಂದ ಅವನ ಶೋಲ್ಡರ್ ಬಳಸಿ, ಯಾಕೆ ನನ್ನ ಪತಿದೇವರು ಇನ್ನೂ ಕನ್ಫ್ಯೂಸ್ ಆಗಿದ್ದಾರೆ ಅಂದ್ಕೊಂಡು ಅವನ ಕಿವಿಯಲ್ಲಿ, ನಾನು ಹೇಳಿದ್ದೆ ಅಲ್ವಾ ಸರ್ಪ್ರೈಸ್ ಪ್ಲ್ಯಾನ್ ಇದೆ ಅಂತ ಪಿಸ್ಕೊಟ್ಟಿದ್ಲು. ಶರತ್ ಅವಳು ಸೊಂಟ ಬೆಳೆಸಿ ತಪ್ಪು
ಕೂತ್ಕೊಂಡು, ಹೌದಾ ಮೈ ಡಿಯರ್ ಹೆಂಡತಿ, ನಾನಂತೂ ರೆಡಿ ಅಂತ ಅವಳು ಕೆನ್ನೆಗೆ ಮುತ್ತಿಟ್ಟ. ನಿತ್ಯ, ಅಯ್ಯೋ ಹೀಗೇನಾ, ಛೀ ಎಷ್ಟು ಗಬ್ಬ ನೀವು, ಹೋಗಿ ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ, ಅಷ್ಟರಲ್ಲಿ ಎಲ್ಲ ರೆಡಿ ಇರುತ್ತೆ ಅಂದ್ಲು. ಶರತ್, ಪಾರಿಜಾತ ಅದು. ನಿತ್ಯ, ಅದೂ ಇಲ್ಲ ಇದೂ ಇಲ್ಲ, ಬನ್ನಿ ಇಲ್ಲಿ ಅಂದ್ಕೊಂಡು ಅವನ ಕೈಗೆ ಟವೆಲ್ ಕೊಟ್ಟು ವಾಶ್ರೂಮ್ ಕಳಿಸಿದ್ಲು. ಅವ್ನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಆ ರೂಮ್ ತುಂಬ ಕ್ಯಾಂಡಲ್ನ ಬೆಳಕಿನಿಂದಲೇ ತುಂಬಿತ್ತು. ನಿತ್ಯ ಡೈನಿಂಗ್ ಟೇಬಲ್ನು ಕೂಡ ಕ್ಯಾಂಡಲ್ನಿಂದನೇ ಡೆಕೋರ್ ಮಾಡಿದ್ಲು. ಶರತ್ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬಂದ. ನಿತ್ಯ ಟೇಬಲ್ ಮೇಲೆ ಡಿನ್ನರ್ ಅರೇಂಜ್ ಮಾಡ್ತಾ ಇದ್ಲು. ಶರತ್ ಹಿಂದೆಯಿಂದ ಹಗ್ ಮಾಡ್ತಾ, ಏನಿವತ್ತು ಅಮ್ಮೋರು ತುಂಬ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಾ ಅಂದ. ನಿತ್ಯ ಹಿಂದೆ ತಿರುಗಿ, ಹೌದು ಮತ್ತೆ, ಅವನ ತಲೆ ಕೂದಲು ಸರಿ ಮಾಡ್ತಾ, ನನ್ನ ಕಲಾವಿದನಿಗೆ ಏನು ಇಷ್ಟನೋ ಅದು ಕೊಡೋದು ನನ್ನ ಡ್ಯೂಟಿ ಮೈ ಡಿಯರ್, ಬನ್ನಿ ಕುತ್ಕೊಳ್ಳಿ ಅಂತ ಕೈ ಹಿಡಿದು ಕೂರಿಸಿದ್ಲು. ತಾನು ಕುತ್ಕೊಂಡು, ಎಲ್ಲಿ ಸ್ವಲ್ಪ ನಿಮ್ಮ ಫೋನ್ ಕೊಡಿ ಅಂದ್ಲು. ಶರತ್, ಫೋನ್ ಯಾಕೆ ಪಾರಿಜಾತ ಅಂದ್ಕೊಂಡು ಮೊಬೈಲ್ ಫೋನ್ ಕೊಟ್ಟ. ನಿತ್ಯ ಅವನ ಕೈಯಿಂದ ಫೋನ್ ತೊಗೊಂಡು, ಯಾಕೆ ಅಂದರೆ ನಾಳೆವರೆಗೂ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೆ ಅಂದ್ಕೊಂಡು ಅವ್ನ ಫೋನ್ನ ಸ್ವಿಚ್ ಆಫ್ ಮಾಡಿದ್ಲು. ತನ್ನ ಫೋನ್ನ ಕೂಡ ತೊಗೊಂಡು ಸ್ವಿಚ್ ಆಫ್ ಮಾಡಿ ಸೈಡಿಗಿಟ್ಟು, ಈಗ ನೋಡ್ತೀನಿ ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ ಅಂತ ನಗ್ತಾಳೆ. ಶರತ್ ತಾನು ನಗ್ತಾ, ನಿಮ್ಮ ಅಂಕಲ್ ವಾಪಸ್ ಬಂದರೆ ಏನು ಮಾಡ್ತೀಯಾ ಅಂದ. ನಿತ್ಯ, ಅವರನ್ನು ವಿಮಲಾ ಆಂಟಿ ಜೊತೆ ಏರಿ ಹೋಗಿ ಅಂತ ಕಳಿಸಿದ್ದೆ ನಾನು ಡಿಯರ್, ಸೊ ಅವರು ಕೂಡ ಬೆಳಿಗ್ಗೆ ತನಕ ಬರಲ್ಲ. ಹಾಗೆ ನಾನು ನಮ್ಮ ಈ ಪ್ಲ್ಯಾನ್ಗೆ ಕನಕಾಂಬರಿ ಅಮ್ಮನ ರೂಮ್ನ ಯಾಕೆ ಚೂಸ್ ಮಾಡ್ಕೊಂಡೆ ಗೊತ್ತಾ ಅಂದ್ಲು. ಶರತ್, ಯಾಕೆ ಅಂದ. ನಿತ್ಯ ಅವನನ್ನು ಇನ್ನೂ ಹತ್ತಿರ ಬಾ ಅನ್ನೋ ಹಾಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ಶರತ್ ಅವಳ ಹತ್ತಿರ ಬರ್ತಾ ಇದ್ದ. ಹಾಗೆ ಪಿಸು ಧ್ವನಿಯಲ್ಲಿ ಮೊದಲು ಊಟ ಮಾಡ್ರಿ ಅಂತ ಟೀಸ್ ಮಾಡಿ ನಕ್ಳು. ಶರತ್, ಹೇಯ್ ರಾಕ್ಷಸಿ, ಈ ಟೈಮ್ನೂ ಆಡ್ಕೋತೀಯಾ, ಇರಲಿ ಅಂತ ಒಂದಷ್ಟೊತ್ತು ಮಾತಾಡ್ತಾ ಒಬ್ರಿಗೊಬ್ರು ತಿನ್ನಿಸ್ತಾ ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ಪವರ್ ಬಂತು. ಆ ರೂಮಂತೂ ತುಂಬ ಆಕರ್ಷಕವಾಗಿತ್ತು. ನಿತ್ಯ ಅವನಿಗೆ ಆ ರೂಮ್ನ ವಾಲ್ನಲ್ಲಿ ಹಾಕಿದ್ದ ನಿತ್ಯಾಳ ಅಪ್ಪ ಅಮ್ಮಂದಿರ ಜೊತೆ ತಂಗಿನೂ ಇರೋ ಫೋಟೋ ತೋರಿಸಿ, ಇಲ್ಲಿ ನೋಡಿ ಸರ್, ಈ ಫ್ಯಾಮಿಲಿ ಎಷ್ಟು ಮುದ್ದಾಗಿದೆ ಅಲ್ವಾ ಸರ್, ಕನಕಾಂಬರಿ ಫೋಟೋ ತೋರಿಸಿ, ಇಲ್ಲಿ ನೋಡಿ ಇವರೇ ನನ್ನ ಕನಕಾಂಬರಿ ಅಮ್ಮ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರಲ್ವಾ ಅಂತ ಎಮೋಷ್ನಲ್ ಆದ್ಲು. ಶರತ್ ಅವಳು ಭುಜ ಹಿಡಿದು ತನ್ನತ್ತ ತಿರುಗಿಸಿ, ಇಟ್ಸ್ ಓಕೆ ಪಾರಿಜಾತ, ಡೋಂಟ್ ಫೀಲ್ ದಟ್, ನಮ್ಮ ಹಣೆ ಬರಹದಲ್ಲಿ ಏನಿರುತ್ತೋ ಅದೇ ಆಗೋದು, ಪಾಪ ಅವ್ರ ಹಣೆ ಬರಹದಲ್ಲಿ ಹಾಗೇ ಹೋಗಬೇಕು ಅಂತ ಇತ್ತೋ ಏನೋ, ಅದ್ರ ಬಗ್ಗೆ ಥಿಂಕ್ ಮಾಡಬೇಡ ಈಗ ಅಂತ ರಾಗ ಹೇಳ್ದ. ನಿತ್ಯ ಸ್ಮೈಲ್ ಮಾಡ್ತಾ, ಈಗ ಅಂದ್ಲು. ಶರತ್ ಅವಳ ನೋಟನ ಫೇಸ್ ಮಾಡೋಕ್ಕಾಗದೆ, ಏಯ್ ಹಾಗೆ ನೋಡಬೇಡ ರಾಕ್ಷಸಿ ಅಂದ. ನಿತ್ಯ ಅವನಿದೆಗೆ ಅಂಟ್ಕೊಂಡು ನಿಂತು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅಂದ್ಲು. ಶರತ್, ಏನೇನೋ ಆಸೆ ಆಗುತ್ತೆ ಅಂದ. ನಿತ್ಯ, ಹೌದಾ ಅಂತ ಅವನ ತುಟಿಗೆ ಒಮ್ಮೆ ಚುಮ್ಸಿ, ಬನ್ನಿ ಈ ದಿನ ನಿಮ್ಮದೆ ಅಂದ್ಕೊಂಡು ಅವನ ಕೈ ಹಿಡಿದು ಹಿಂದೆ ನಡೀತಾ ಬೆಡ್ ಹತ್ರ ಕರ್ಕೊಂಡು ಬಂದ್ಲು. ಇಬ್ಬರೂ ಕೂಡ ತಮ್ಮನ್ನು ತಾವು ಮರೆತು ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಾನು ಅಂಗಾತ ಮಲಗಿ ಅವನನ್ನು ತಲೆ ಮೇಲೆ ಬರೆಸಿಡಿದ್ಲು. ಅವನು ಅವಳ ಮೇಲೆ ಬರ್ತಿದ್ದಂತೆ ಗಟ್ಟಿಯಾಗಿ ತಪ್ಕೊಂಡ್ಳು. ಇಬ್ಬರ ಮನಸ್ಸಲ್ಲಿ ಅವ್ರ ಪ್ರೀತಿಗೊಂದು ಅರ್ಥ ಸಿಗೋ ಹೊಸ್ತಲಲ್ಲಿ ಇದೇವೆಂಬ ಭಾವ ಮೂಡಿತ್ತು. ಅದೇನೋ ಗೊತ್ತಿಲ್ಲ, ಅವರಿಬ್ಬರು ಸೇರೋಕೆ ಅಡ್ಡಿ ಆಗ್ತಿರೋ ಎಲ್ಲ ಅವಕಾಶವನ್ನು ನಿತ್ಯ ಅಚ್ಚುಕಟ್ಟಾಗಿ ನಿಯಂತ್ರಿಸಿದ್ಲು. ಆದರೆ ದೇವರ ಇಚ್ಛೆ ಇಲ್ಲದೆ ಯಾವುದೂ ನಡೆಯಲ್ಲ ಅನ್ನೋ ಹಾಗೆ ಇನ್ನೇನು ಅವರಿಬ್ಬರು ಮಿಲನ ಆಗೋ ಟೈಮ್ಗೆ ಮೇಲ್ ಸುತ್ತಾ ಇದ್ದ ಫ್ಯಾನ್ ಕಿತ್ಕೊಂಡು ಅವರಿಬ್ಬರ ಮೇಲೆ ಬೀಳೋದಕ್ಕೆ ಆರಂಭಿಸ್ತು. ಅದನ್ನು ನೋಡಿದ್ದೆ ನಿತ್ಯ, ಶರತ್ ಸರ್ ಅಂತ ಗಾಬರಿಯಿಂದ ಅವನ್ನ ಎಳ್ಕೊಂಡು ಬೆಡ್ಡಿಂದ 2 ಸುತ್ತು ಉರುಳಿ ರಪ್ ಅಂತ ನೆಲಕ್ಕೆ ಬಿದ್ದರು. ಫ್ಯಾನ್ ಬೆಡ್ ಮೇಲೆ ಬಿತ್ತು. ಅಲ್ಲೇ ಇದ್ದ ಸಣ್ಣದೊಂದು ಟೇಬಲ್ಗೆ ನಿತ್ಯ ತಲೆ ತಗಲಿ ರಕ್ತ ಸುರಿಯೋದಕ್ಕೆ ಆರಂಭಿಸ್ತು. ನಿತ್ಯ ನೋವಿನಿಂದ ಅಮ್ಮ ಅಂತ ತಲೆ ಹಿಡಿದು ಬೆಡ್ ಕಡೆ ನೋಡಿದ್ಲು. ಫ್ಯಾನ್ ಬೆಡ್ ಮೇಲೆ ಬಿದ್ದಿತ್ತು. ಶರತ್ ಫುಲ್ ಶಾಕ್ ಆಗಿಬಿಟ್ಟ. ಅಲ್ಲಿಂದ ಎದ್ದು, ಪಾರಿಜಾತ ಆರ್ ಯು ಓಕೆ ಅಂತ ಅವಳನ್ನು ನೋಡ್ದ. ನಿತ್ಯ ತಲೆಯಿಂದ ಕೈ ಇಟ್ಟಿದ್ಲು. ನಿತ್ಯ ಭಯದಲ್ಲಿ, ಸರ್ ನಿಮ್ಗೇನೂ ಆಗಿಲ್ಲ ಅಲ್ವಾ ಅಂತ ಕೇಳಿದ್ಲು. ಶರತ್, ನನಗೇನು, ಅಷ್ಟರಲ್ಲಿ ನಿತ್ಯ ಕೈ ನೋಡಿ, ಓ ಮೈ ಗಾಡ್ ಪಾರಿಜಾತ ಬ್ಲಡ್ ಬರ್ತಿದೆ ಬಾ ಅಂತ ಅವಳನ್ನ ಎತ್ಕೊಂಡು ಅಲ್ಲಿಂದ ಬೇರೆ ರೂಮ್ಗೆ ಕರ್ಕೊಂಡು ಬಂದ. ತಲೆಗೆ ಫಸ್ಟ್ ಏಡ್ ಮಾಡ್ದ.
ನಿತ್ಯ ಆ ಘಟನೆನ ನೆನೆದು ಮುಖ ಮುಚ್ಕೊಂಡು ಅಳ್ತಾಳೆ. ಶರತ್ ಫಸ್ಟೀಜ್ ಬಾಕ್ಸ್ನ ಇಟ್ಟು ಬಂದು ಅವಳ ಪಕ್ಕ ಕೂತು ಪಾರಿಜಾತ ಅಂದ. ನಿತ್ಯ ಮುಖದಿಂದ ಕೈ ತೆಗೆದು, ಸರ್ ನನ್ನನ್ನು ಕ್ಷಮಿಸ್ಬಿಡಿ ಸರ್, ನಾನು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ನಡ್ಕೊಳ್ತಾ ಆಗ್ತಿಲ್ಲ, ಪಾಪಿ ನಾನು ಅಂತ ತನ್ನ ಕೆನ್ನೆಗೆ ತಾನೇ ಹೊಡೆದ್ಕೊಳ್ತಾ ಅಳ್ತಾಳೆ. ಶರತ್ ಅವಳ ಕೈ ಹಿಡಿದು, ಪಾರಿಜಾತ ಏನಿದೆಲ್ಲ ಹುಚ್ಚಾಟ, ಇದಕ್ಕೆಲ್ಲ ನೀನು ಕಾರಣ ಅಂತ ಹೇಗೆ ಅಂದ್ಕೊಳ್ತೀಯ, ಸಮಥಿಂಗ್ ವೆಂಟ್ ರಾಂಗ್ ಪಾರಿಜಾತ ಅಂತ ಅವಳನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಮನಸ್ಸಲ್ಲಿ, ಹೌದು ನಮ್ಮ ಲೈಫಲ್ಲಿ ಏನೇನೋ ಆಗ್ತಿದೆ, ಇಲ್ಲಿ ಏನೋ ಸರಿ ಇಲ್ಲ ಅಂದ್ಕೊಂಡ. ಪಾಪ ದೇವ್ರ ಇಚ್ಛೆ ಇಲ್ದಿರ ಯಾವುದೂ ಆಗಲ್ಲ ಅನ್ನೋ ಹಾಗೆ ಯಾಕೋ ಎಷ್ಟು ಪ್ರಯತ್ನ ಪಟ್ಟರು ಶರತ್ ನಿತ್ಯ ಒಂದಾಗೋದಕ್ಕೆ ಆಗ್ತಾ ಇಲ್ಲ. ಒಂದು ಯಾವುದೋ ಶಕ್ತಿ ತಡೀತಾ ಇದೆ, ಇನ್ನೊಂದು ಯಾವುದೋ ವ್ಯಕ್ತಿನೂ ತಡೀತಾ ಇದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಪ್ಪ ಅಂತಂದರೆ, ಇವಾಗ ಶರತ್ಗೂ ಕೂಡ ಅನುಮಾನ ಬಂದಿದೆ ಏನೋ ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತ. ಸೊ ಇದೆಲ್ಲ ಹೇಗೆ ಪರಿಹಾರ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಹಾಗೆ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.